ಅಜೀರ್ಣ ತೊಂದರೆಗಳಿಂದ ಉಂಟಾಗುವ ಸಮಸ್ಯೆಗಳಲ್ಲಿ ತುಂಬಾ ಮುಖ್ಯವಾದದ್ದು ಹೊಟ್ಟೆ ಉಬ್ಬರ. ಇದು ಚಿಕ್ಕ ಮಕ್ಕಳಲ್ಲಿ ಅಧಿಕವಾಗಿ ಬಾಧಿಸುತ್ತದೆ. ಈ ಉಬ್ಬರ ಸಮಸ್ಯೆಯನ್ನು ಹೋಗಲಾಡಿಸುವಂತಹ ಒಂದು ಅದ್ಭುತವಾದ ಕಷಾಯದ ಬಗ್ಗೆ ನಾವಿವತ್ತು ನೋಡ್ಲಿಕ್ಕಿದ್ದೇವೆ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ವೀಳ್ದೆಲೆ, ಬಜೆ, ಕಪ್ಪು ಜೀರಿಗೆ, ಓಂಕಾಳು, ಮೆಣಸು. ಈ 5 ಇದ್ರೆ ಸಾಕು, ನಿಮ್ ಮಗುವಿನ ಹೊಟ್ಟೆ ಉಬ್ಬರವನ್ನು ಸುಲಭವಾಗಿ ಸರಿಪಡಿಸಬಹುದು. ಮೊದ್ಲಿಗೆ ಬಜೆ, ಓಂಕಾಳು, ಮೆಣಸು ಈ 3 ಸಮಾನ ಅಳತೆಗೆ ತಗೊಂಡು ಒಂದು ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಕಪ್ಪು ಆಗೋವರೆಗೂ ಹುರ್ಕೊಂಡು ಅದನ್ನ ಪುಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಮತ್ತೊಂದು ಬಾಣಲಿಯಲ್ಲಿ 1/4 ಚಮಚದಷ್ಟು ಕರಿ ಜೀರಿಗೆಯನ್ನು ಹಾಕಿ. ಈ ಜೀರಿಗೆ ಸಿಡಿಯುತ್ತಲ್ಲ, ಅದೇ ರೀತಿಯಲ್ಲಿ ಈ ಕರಿ ಜೀರಿಗೆ ಕೂಡ ಚೆನ್ನಾಗಿ ಸಿಡಿಬೇಕು. ಅದರಲ್ಲೇ 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿ. ನೀರ್ ಚೆನ್ನಾಗ್ ಕುದ್ಮೇಲೆ ನಾವು ಮುಂಚೆನೆ ಹುರ್ಕೊಂಡ್ ಪುಡಿ ಮಾಡಿ ಇಟ್ಕೊಂಡ್ವಲ್ಲ, ಅದ್ರಲ್ಲಿ 1/4 ಚಮಚದಷ್ಟು ತೆಗೆದು ನೀರಲ್ಲಿ ಹಾಕೊಳ್ಳಿ. ಅದ್ರಲ್ಲೇ ವೀಳ್ದೆಲೆಯನ್ನ 3 ತುಂಡಾಗಿ ಮಾಡಿ ಹಾಕೊಳ್ಳಿ. ಈ 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋವಷ್ಟು ಚೆನ್ನಾಗಿ ಸುಂಡ್ಬೇಕು. ಸುಂಡದ್ಮೇಲೆ ಇದನ್ನ ಸೋಸ್ಬಿಟ್ಟು 2 ವರ್ಷದೊಳಗೆ ಇರೋ ಮಗು ಆದ್ರೆ 10 ml ಕೊಟ್ರೆ ಸಾಕು. 5 ವರ್ಷದ ಮಗುವಿಗೆ 30 ml ಕೊಡಿ. ಇದನ್ನ ಬೆಳಗ್ಗೆ ಮತ್ತೆ ಸಂಜೆ ನೀವು ಕೊಡ್ತಾ ಬಂದ್ರೆ ಈ ಹೊಟ್ಟೆ ಉಬ್ಬರದಿಂದ ಹೊಟ್ಟೆ ಉಬ್ಕೊಂಡಿರುವುದು ಮತ್ತೆ ಅತಿಸಾರ ಮತ್ತೆ ಕೆಲವು ಮಕ್ಕಳು ಮಂದವಾಗಿರ್ತಾರೆ ನೋಡಿ, ಇವೆಲ್ಲ ಕೂಡ ಸರಿಯಾಗಿ ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ. ಈ ಕಷಾಯದಲ್ಲಿ ಸೇರಿಸಿದ ಕರಿಜೀರಿಗೆಯಲ್ಲಿ ಫ್ಯಾಟಿ ಆಸಿಡ್, ಅಮಿನೋ ಆಸಿಡ್, ವಿಟಮಿನ್, ಮಿನರಲ್ಸ್ ಇದೆಲ್ಲ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ಕೂಡ ಇದರಿಂದ ಸಿಗುತ್ತೆ.